ಹಾಯ್ ಗಾಯ್ಸ್, ಈ ವಿಡಿಯೋ ಬಂದು ಕಿಡ್ಸ್ ಮಾರ್ನಿಂಗ್ ಡ್ರಿಂಕ್ಸ್ ಬಗ್ಗೆ ಒಂದು ಟಿಪ್ ಹೇಳೋಣ ಅಂತಿದ್ದೀನಿ. ಕಿಡ್ಸು ಯಾವಾಗಲೂ ಅವ್ರ ಮಾರ್ನಿಂಗ್ನ ಬ್ಯೂಟಿಫುಲ್ ಆಗಿ ಹೆಲ್ತಿಯಾಗಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಒಂದು ಡ್ರಿಂಕ್ ಅವಶ್ಯಕತೆ ತುಂಬಾ ಇದೆ. ಆಗಿನ ಕಾಲದಿಂದ ನಾವು ಮಕ್ಕಳಿಗೆ ಹಾಲನ್ನ ಕೊಡ್ತಾ ಬಂದಿರ್ತೀವಿ. ಹಾಲಲ್ಲಿ ಹೈ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅಂಶ ತುಂಬಾ ಜಾಸ್ತಿ ಇರುತ್ತೆ. ನಾವೇನಾದರೂ ಈಗ ಈ ಜನ್ರೇಷನ್ ಮಕ್ಕಳಿಗೆ ಹಾಲನ್ನ ಕೊಡ್ತೀವಿ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಕುಡಿಯೋದಕ್ಕೆ ಇಷ್ಟಪಡಲ್ಲ. ಅವರು ಬರೀ ಹಾಲನ್ನ ಕುಡಿಯೋದಕ್ಕೆ ಇಷ್ಟಪಡದೇ ಇರೋ ಕಾರಣ ಕುಡಿಯೋದನ್ನ ಸ್ಕಿಪ್ ಮಾಡ್ತಾರೆ. ಆವಾಗ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಸ್ವಲ್ಪ ತೊಂದರೆ ಆಗುತ್ತೆ, ಅಂದರೆ ಡಲ್ ಆಗುವಂಥದ್ದು. ನಾವು ತಂದೆ ತಾಯಿ ಈಗಿನ ಕಾಲದ ಮಕ್ಕಳಿಗೆ ಹಾಲನ್ನ ಕೊಟ್ಟರೆ ಅವರು ಅದನ್ನ ಹೆಲ್ತ್ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಯಾವಾಗ ಮಕ್ಕಳು ಹಾಲು ಕುಡಿಯೋದನ್ನ ಸ್ಟಾಪ್ ಮಾಡ್ತಾರೆ ಅವ್ರಿಗೆ ಪ್ರೋಟೀನ್ ಅಂಶ ಕಮ್ಮಿ ಆಗುತ್ತೆ. ಅವ್ರು ಲೇಸಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ದಿವಸಗಳ ಗಂಟ ನೆನ್ಪಿಟ್ಕೋಬೇಕಾದಂಥ ವಿಷಯಗಳನ್ನ ಮರ್ತ್ಕೊಳ್ಳೋವಂಥದ್ದು, ಓದಿರೋವಂಥದ್ದನ್ನ ಮರವು ಮಾಡ್ಕೊಳ್ಳೋವಂಥದ್ದು ತುಂಬಾನೇ ಇರುತ್ತೆ. ಮತ್ತೆ ಬೇಗನೆ ಮಕ್ಕಳಿಗೆ ಕಾಯಿಲೆಗಳು ಬರುವಂಥದ್ದು, ಅನ್ಹೆಲ್ತಿ ಆಗುವಂಥದ್ದು, ಜ್ವರ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಅವರು ತಮ್ಮ ಎನರ್ಜೆಟಿಕ್ ಲೆವೆಲ್ನ ಕಳ್ಕೊತಾರೆ. ಸ್ವಲ್ಪ ಡಲ್ ಆಗಿರುವಂಥದ್ದು ಯಾವಾಗಲೂ ಆ ಥರ ಇರುತ್ತೆ ಅವ್ರ ರೂಟೀನು. ಆದರೆ ಮಕ್ಕಳು ಶಾರ್ಪ್ ಆಗಬೇಕು, ಓದಿರೋದನ್ನು ನೆನ್ಪಿಟ್ಕೋಬೇಕು, ಅವ್ರ ಬ್ರೈನ್ನಲ್ಲಿ ಎಲ್ಲಾನು ಸ್ಟೋರ್ ಮಾಡ್ಕೋಬೇಕು, ಪ್ರತಿಯೊಂದರಲ್ಲೂ ಕ್ಲೆವರ್ ಆಗಿ ಯೋಚನೆ ಮಾಡಬೇಕು. ಅವ್ರ ಮೆಂಟಾಲಿಟಿ ಚೇಂಜ್ ಆಗಬೇಕು ಅಂದರೆ ಅವ್ರ ಬ್ರೈನ್ ಶಾರ್ಪ್ ಆಗಬೇಕು. ಅದಕ್ಕೆ ಬಾದಾಮ್ ತುಂಬ ಅವಶ್ಯಕ. ಬಾದಾಮ್ನ ನೆನೆಸಿ ತಿನ್ನೋದು ಅಥವಾ ಹಾಗೆ ತಿನ್ನೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಉಪಯೋಗ ಬರುತ್ತೆ. ಅವರು ಡೈಲಿ ಆಕ್ಟಿವಿಟೀಸ್ ಎಲ್ಲ ಬ್ರೈನಲ್ಲಿ ಸ್ಟೋರ್ ಮಾಡ್ಕೋತಾರೆ. ಸ್ಟೋರ್ ಮಾಡ್ಕೊಬೇಕು ಅಂತಂದ್ರೆ ಅವ್ರಿಗೆ ಹಾಲು ಮತ್ತೆ ಬಾದಾಮ್ನ ಅವಶ್ಯಕತೆ ತುಂಬಾ ಇದೆ. ಮತ್ತೆ ಇನ್ನೊಂದು ವಸ್ತು ಏನಪ್ಪಾ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟ್ಗೋಸ್ಕರ ಬ್ರಾಹ್ಮಿ ಸೊಪ್ಪು ಇರುತ್ತಲ್ವಾ, ಅದ್ರ ಚೂರ್ಣ ತುಂಬಾ ಇಂಪಾರ್ಟೆಂಟು. ಅದ್ರದ್ದು ಇವತ್ತು ನಾನೊಂದು ಹೋಮ್ ರೆಮಿಡಿನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಈಗ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ಗೆ, ಇದು ವಾರ್ಮ್ ವಾಟರು, ಅದಕ್ಕೆ ನಾನು ಬ್ರಾಹ್ಮಿ ಪೌಡರ್ನ ಯೂಸ್ ಮಾಡ್ಕೊಬೇಕು ಅಂತ ಇದ್ದೀನಿ. ಅದು ಎಲ್ಲ ಕಡೆ ಸ್ಟೋರಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಅವೈಲಬಲ್ ಇದೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ತೋರಿಸ್ಕೊಳ್ಳಿ. ಯಾವುದಾದ್ರೂ ಕಂಪ್ನಿ ಆದರೂ ಪರವಾಗಿಲ್ಲ. ಇದು ಬ್ರಾಹ್ಮಿ ಸೊಪ್ಪು, ಒಂದಲ್ಗೆ ಸೊಪ್ಪಿನ ಪುಡಿ ಅಂತ ಕರಿತೀವಿ. ಈಗ ನಾವು ಯಾವಾಗಲೂ ಹಸಿರು ಸೊಪ್ಪು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನೋಡಿ, ಅದು ಈ ಥರ ಇರುತ್ತೆ. ಈಗ ಇದನ್ನ ನಾವು ಈ ವಾರ್ಮ್ ವಾಟರ್ಗೆ ಮಿಕ್ಸ್ ಮಾಡೋವಂಥದ್ದು. ಕರೆಕ್ಟಾಗಿ ಅದನ್ನ ಸ್ವಲ್ಪ ಒಂದು ಫುಲ್ ಸ್ಪೂನ್ ಯೂಸ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ನಾವು ಹಾಫ್ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟು ಯೂಸ್ ಮಾಡಿದ್ರೆ ಸಾಕು ಇವಾಗ ಮಗುಗೆ. ಇದು ಮಕ್ಕಳು ಕೊಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಕೊಡೋಣ, ಬಟ್ ಡೈಲಿ ಕೊಡ್ತಾ ಇರಬೇಕು. ನೋಡಿ, ಇದು ಒಂದಲ್ಗೆ ಸೊಪ್ಪಿನ ಪುಡಿ, ಕಪ್ಪಗಿದೆ ಅಂತ ಅನ್ಕೋಬೇಡಿ, ಇದು ಫುಲ್ ಹೈಜೆನಿಕ್ ಆಗಿದೆ. ನೀವು ಕೂಡ ನೋಡಿಕೊಂಡು ತಗೊಳ್ಳಿ. ಇದನ್ನ ವಾರ್ಮ್ ವಾಟರ್ಗೆ ರೂಮ್ ಟೆಂಪರೇಚರ್ ಇರಬೇಕು ವಾಟರು, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ದಿನ ಮಕ್ಕಳಿಗೆ ಸೇವನೆ ಮಾಡೋದ್ರಿಂದ, ಬೆಳಗ್ಗೆ ಎದ್ದ ತಕ್ಷಣ ಕೊಡ್ಬೇಕು. ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟು ಮತ್ತು ಅವರ ಮೆಮೊರಿ ಪವರು ಶಾರ್ಪ್ ಆಗಿರುತ್ತೆ ತುಂಬ. ಮತ್ತು ಅವ್ರದ್ದು ವಾರ್ಮ್ ವಾಟರಲ್ಲಿ ತಗೊಳ್ಳೋದ್ರಿಂದ ಅವ್ರ ಡೈಜೆಷನ್ ಪವರ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಬೇಗ ಹಸ್ವಾಗುತ್ತೆ. ಅವ್ರಿಗೆ ಕರೆಕ್ಟ್ ಲೆವೆಲ್ ಇರುತ್ತೆ ಎಲ್ಲ ಪ್ರತಿಯೊಂದೂ. ಅವ್ರು ಬೇಗ ಹಸ್ವಾಗೋದ್ರಿಂದ ಟೈಮ್ಗೆ ಅವ್ರು ಕರೆಕ್ಟಾಗಿ ಊಟ ಕೂಡ ಮಾಡ್ತಾರೆ. ಮತ್ತು ಇದನ್ನು ನೀವು ಡೈಲಿ ಸ್ಕಿಪ್ ಮಾಡ್ದಿರ ಕೊಡಬೇಕು. ಮತ್ತು ನೆಕ್ಸ್ಟ್ ಬಂದು ಅದು ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಈ ಹಾಲಿದೆ ಅಲ್ವಾ, ಒಂದು ಗ್ಲಾಸ್ ಆಫ್ ಹಾಲು ತುಂಬ ಚೆನ್ನಾಗಿ ಆರಿಸಿರೋಂಥ ಹಾಲು. ಈ ಹಾಲ್ಗೆ ನಾನು ಯಾವುದೇ ಕಾರಣಕ್ಕೂ ಶುಗರ್ ಯೂಸ್ ಮಾಡಲ್ಲ. ನೀವು ಕೂಡ ಅಷ್ಟೇ, ಮಕ್ಕಳಿಗೆ ಸಕ್ಕರೆನ ಕೊಡಲೇಬೇಡಿ. ಸಕ್ಕರೆ ಕೊಡೋದ್ರಿಂದ ಅವರು ಮೆಂಟಲಿ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರ ಬ್ರೈನ್ ಡೆವಲಪ್ಮೆಂಟ್ ಅಷ್ಟರಲ್ಲೇ ಕಮ್ಮಿ ಆಗುತ್ತೆ. ಮತ್ತು ಈ ಪೌಡರ್ ಬಂದು ನಾನು ಆಲ್ಮಂಡ್ಸ್ನ ಹುರಿದು ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಮನೆಯಲ್ಲೇ ಇಟ್ಕೊಂಡಿರೋಂಥ ಓಮ್ ರೆಮಿಡಿನೇ. ಇದನ್ನು ಚೆನ್ನಾಗಿ ನಾನೇ ಹುರಿದು ಪೌಡರ್ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ 1 ಸ್ಪೂನ್ ಆಫ್ ಆ ಮಿಲ್ಕ್ಗೆ ಮಿಕ್ಸ್ ಮಾಡ್ಕೊತೀನಿ. ನಾನು ಯಾವುದೇ ಕಾರಣಕ್ಕೂ ಸಕ್ಕರೆ ಯಾವತ್ತೂ ಹಾಕಲ್ಲ. ಬೈ ಚಾನ್ಸ್ ಬೇರೆ ಕಡೆ ಎಲ್ಲಾದರೂ ಹಾಕ್ಕೊಂಡ್ರೆ, ಬೇರೆ ಕಡೆ ಎಲ್ಲಾದ್ರೂ ಸ್ವೀಟ್ಸಲ್ಲಿ ಅದರಲ್ಲಿ ತಿನ್ಬೋದು ಅಷ್ಟೇ. ಬಟ್ ನಾನಂತೂ ಹಾಲ್ಗೆ ಅವನಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಯೂಸ್ ಮಾಡಲ್ಲ ಸಕ್ಕರೆನ. ನೀವು ಕೂಡ ಮಕ್ಕಳಿಗೆ ಯೂಸ್ ಮಾಡಬೇಡಿ. ಈ ಬಾದಾಮ್ ಪೌಡ್ರನ್ನ ಹಾಲೊಳಗಡೆ ಹಾಕಿ ಪ್ಲಮ್ಸ್ ಒಂಚೂರು ಇಲ್ದಿರ ಕಲಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಈಗ ಪ್ರೋಟೀನ್ ಅವಶ್ಯಕತೆ ತುಂಬ ಇದೆ. ಪ್ರತಿಯೊಬ್ಬರು ಈವನ್ 6 to 16 ತನಕನೂ ನಾವು ಪ್ರೋಟೀನ್ಸ್ ತುಂಬಾ ಅವಶ್ಯಕತೆ ಇದೆ. ಈಗ ನಾನು ಪ್ರೋಟೀನ್ ಪೌಡರ್ನ ತಗೋಬೇಕು ಮಕ್ಕಳಿಗೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಮೆಡಿಕಲ್ಸ್ ಫಾರ್ಮಸಿನಲ್ಲಿ ಹೋಗ್ಬಿಟ್ಟು ತಗೋಬೋದು. ನಾನಿಲ್ಲಿ ಅಪೋಲೋ ಫಾರ್ಮಸಿ ಅವ್ರದ್ದು ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಗುವಿನ ಏಜ್ ಅಥವಾ
ಏನಾದರೂ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮಗುವಿನ ಏಜ್ ಹೇಳಿದ್ರೆ ಎಲ್ಲ ಫಾರ್ಮಸಿಯವರು ನಿಮಗೆ ಆ ಮಗುಗೆ ತಕ್ಕಂಥ ಏಜಿಗೆ ತಕ್ಕಂಥ ಒಂದು ಪ್ರೋಟೀನ್ ಪೌಡರ್ ಮಿಕ್ಸ್ನ ಕೊಡ್ತಾರೆ. ಅದ್ರ ಹಿಂದೆಗಡೆ ಅದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರೆದಿರ್ತಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇದನ್ನು ನಾನು ಒಂದು ಫುಲ್ ಟೇಬಲ್ ಸ್ಪೂನು ಹಾಲ್ಗೆ ಮಿಕ್ಸ್ ಮಾಡ್ಕೊತೀನಿ. ಈ ಪ್ರೋಟೀನ್ ಪೌಡರ್ನ ಇದನ್ನು ಡೈಲಿ ರುಟೀನಲ್ಲಿ ನನ್ನ ಮಗನಿಗೆ ಡೈಲಿ 2 ಟೈಮ್ಸ್ ಕೊಡ್ತೀನಿ, ಈವ್ನಿಂಗ್ ಮತ್ತು ಮಾರ್ನಿಂಗ್. ನಿಮ್ಗೆ ಅನುಕೂಲ ಆದರೆ ಕೊಡಿ, ಇಲ್ಲ ಅಂತಂದರೆ 1 ಟೈಮ್ ಕೊಟ್ಟರು ಏನೂ ಪರವಾಗಿಲ್ಲ, ಅದು ಕೂಡ ಒಳ್ಳೆಯದೇ. ಮಕ್ಕಳಿಗೆ ಡೇ ಬೈ ಡೇ ಅದು ಅಡ್ಜಸ್ಟ್ ಆಗುತ್ತೆ. ಈ ಹಾಲ್ಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಮಕ್ಕಳು ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಈಗ ನನ್ನ ಮಗನ ಪೀರಿಯಡ್ಸ್ಗೆ ಇವಾಗ ಅವನು ಕರೆಕ್ಟಾಗಿ ಅವನ ಏಜ್ ಗ್ರೋತಲ್ಲೂ ಇದ್ದಾನೆ ಮತ್ತು ಹೈಟು ಇದ್ದಾನೆ, ಅವನು ಎನರ್ಜೆಟಿಕ್ ಆಗೂ ಇರ್ತಾನೆ. ಈ 2 ಡ್ರಿಂಕ್ಸ್ನ ನಾವು ಮಾರ್ನಿಂಗ್ ಮಕ್ಕಳಿಗೆ ಕೊಡೋದ್ರಿಂದ ಫುಲ್ ಅವ್ರು ಎನರ್ಜಿ ಆಗಿರ್ತಾರೆ, ಅವ್ರ ಮೈಂಡ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯನೂ ಸುಧಾರಣೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಬಾಯ್.